mi combo. ಸೊ ಆಫ್ ರೋಡ್ ಮಾಡೋಕೆ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ನಾನು ಏನು ಮಾತಾಡೋಕೆ ಹೋಗಲ್ಲ, ಸೈಲೆಂಟಾಗಿ ಇದ್ಬಿಡ್ತೀನಿ, ನೋಡೋಣ ಅವ್ರು ಏನು ಡಿಸ್ಕಸ್ ಮಾಡ್ತಾರೆ ಅಂತ. ಫುಲ್ಲು ಫಾರೆಸ್ಟಲ್ಲಿ ಹೋಗ್ತೀವಿ, 9 ಕಿಲೋಮೀಟ್ರು 9-10 ಕಿಲೋಮೀಟ್ರು ಎಕ್ಸ್ಪೀರಿಯನ್ಸ್ ಇರುತ್ತೆ. ನೋಡೋಣ ಬನ್ನಿ. ಮಗ ಮೂಮೆಂಟಮ್ ಮಿಸ್ ಮಾಡಬೇಡಿ, ಮೂಮೆಂಟಮ್ ಮಿಸ್ ಮಾಡಬೇಡ, ರೈಸ್ ಮಾಡು, ಫಸ್ಟ್ ಗೇರ್ ಹಾಕೋ. ಮೂಮೆಂಟಮ್ನ ಮಿಸ್ ಮಾಡಬೇಡ, ಮೂಮೆಂಟಮ್ ಸ್ಪೀಡ್ ಮಿಸ್ ಮಾಡಬೇಡ. ಹಿಂಗೆ ಹೋಗು, ಹಿಂಗೆ ಹೋಗು, ಹಿಂಗೆ ಹೋಗು. ಸ್ಪೀಡ್ ಮಿಸ್ ಮಾಡಬೇಡ, ಸ್ಪೀಡ್ ಬಿಡ್ಬೇಡ, ಒಂದೇ ಸತಿ ರೈಸ್ ಮಾಡ್ಬಿಡು. ಹ್ಞೂ, ಹೋಗು 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 ಹೋಗು. ಹೋಗ್ಬಿಡು ಹೋಗ್ಬಿಡು. ಹಲೋ ಗೈಸ್, ನಾನಿವತ್ತು SD ಅಡ್ವೆಂಚರ್ 2025 ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾವು ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದು, ಲೈಕ್ ಅರೌಂಡ್ 5-10 ಮಿನಿಟ್ಸ್ ಆಗಿರ್ಬೋದು ಅಷ್ಟೇ. ಸೊ ನಾನು ಒಂದು SD ಅಡ್ವೆಂಚರ್ ಇದೆ, ಒಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಇದೆ, ಒಂದು ಹೋಂಡಾ CB 350 MT, ಆಮೇಲೆ TVS ಅಪಾಚಿ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ನನ್ನ ಪ್ರಕಾರ ಇದೊಂದು ಮಾಡ್ರೇಟ್ ಆಫ್ ರೋಡ್ ಟ್ರಯಲ್ ಅನಿಸುತ್ತೆ. ಹೈ ರಿಸ್ಕ್ ಅಂತ ಏನೂ ಇಲ್ಲ, ಸ್ವಲ್ಪ ಮಳೆ ಬಂದಿರೋದ್ರಿಂದ ಸ್ವಲ್ಪ ಲೈಕ್ ಟ್ರಯಲ್ ಸ್ವಲ್ಪ ಚಾಲೆಂಜಿಂಗ್ ಆಗಿರ್ಬೋದು. ಬಟ್ ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ರೋಡಲ್ಲಿ, ಐ ಮೀನ್ ಈ ಆಫ್ ರೋಡ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಈ ಟ್ರಯಲಲ್ಲಿ. ಸೊ ಇದು ಮಹಾರಾಷ್ಟ್ರಲ್ಲಿರೋ ಟ್ರಯಲ್ ಆ್ಯಕ್ಚುಲಿ. ಸೊ ನಾವು ಒಂದು ಶಾರ್ಟ್ಕಟ್ನ ಹುಡುಕೊಂಡು ಆ ಶಾರ್ಟ್ಕಟ್ ಆಫ್ ರೋಡಲ್ಲಿ ಇರೋದ್ರಿಂದ ಟ್ರಯಲ್ ಮಾಡ್ತಾಯಿದ್ದೀವಿ. ಇದಕ್ಕಿಂತ ಮುಂಚೆ ಎಕ್ಸ್ಪಲ್ಸಲ್ಲಿ ಬೇಜಾನ್ ಆಫ್ ರೋಡಿಂಗ್ ಮಾಡಿದ್ದೀನಿ. ಸೊ ಅದು ಲೈಟ್ ವೇಟ್ ಗಾಡಿ ಅಲ್ಲ, ಬೇಗ ಎಲ್ಲಿ ಬೇಕೋ ಅಲ್ಲಿ ಹೆಂಗೆ ಬೇಕೋ ಹಂಗೆ ಈಸಿಯಾಗಿ ಪಾಸ್ ಆಗಿಬಿಡುತ್ತೆ. ಬಟ್ ಇದು ಸ್ವಲ್ಪ ಹೆವಿ ವೆಹಿಕಲ್ಲು, ಐ ಮೀನ್ ಲೈಕ್ ಕಂಪ್ಯಾರಿಟಿವ್ಲಿ ಲೈಕ್ 350cc ಪ್ಲಸ್ ವೇಟೇಜ್ ಅರೌಂಡ್ 200 kg ಮೇಲಿದೆ, ವಿತ್ ಲಗೇಜ್ ವಿತ್ ಮೀ. ಸೊ ಅರೌಂಡ್ ಒಂದು 250 ಅಂದ್ಕೊಳ್ಳಿ. ಸೊ ಬನ್ನಿ ಇವಾಗ ಗಾಡಿ ಹೆಂಗೆ ಮೂವ್ ಆಗ್ತಿದೆ, ಇಂಜಿನ್ ಪರ್ಫಾರ್ಮೆನ್ಸ್ ಹೇಗಿದೆ, ಲೈಕ್ ನನಗೇನೇನು ಪ್ರಾಬ್ಲಮ್ ಅನಿಸ್ತಾ ಇದೆ, ಇಶ್ಯೂಗಳು ಫೇಸ್ ಮಾಡ್ತಾ ಇದ್ದೀನಿ, ಅಡ್ವಾಂಟೇಜಸ್ ಏನಿದೆ ಮಾತಾಡೋಣ. ಸೊ ಆ್ಯಸ್ ಆಫ್ ನೌ ಇಶ್ಯೂ ಅಂತ ಏನೂ ಇಲ್ಲ. ಸ್ವಲ್ಪ ಬ್ರೇಕ್ ಪ್ಯಾಡ್ಸ್ ಆಫ್ ರೋಡ್ ಮೋಡಲ್ಲೇ ಇದೆ ಇದು. ಸೊ ನೀವು ಆಫ್ ರೋಡ್ ಮಾಡ್ಬೇಕಾದ್ರೆ ಆಫ್ ರೋಡ್ ಮೋಡ್ ಅಂತ ಒಂದು ಮೋಡ್ ಇದೆ. ಸೊ ಅಲ್ಲಿ ABS ಟರ್ನ್ ಆಫ್ ಆಗುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಫ್ರೀ ದ ವೆಹಿಕಲ್. ಸೊ ಸದ್ಯಕ್ಕೆ ಏನು ಇಶ್ಯೂಗಳಿಲ್ಲ, ಪರ್ಫಾರ್ಮೆನ್ಸ್ ವೈಸ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಹಿಮಾಲಯನ್ ಕಂಪೇರ್ ಮಾಡಿದ್ರೆ ಲೈಕ್ ಬೆಟರ್ ಪರ್ಫಾರ್ಮೆನ್ಸ್ ಇದೆ.
ಬಿಕಾಸ್ ಹಿಮಾಲಯನ್ ಒಂದೊಂದು ಕಡೆ ಸ್ಟ್ರಕ್ ಆಗಿರೋದು ನಾನು ನೋಡಿದ್ದೀನಿ. ಬಟ್ ಹೇಳೋಕ್ಕಾಗಲ್ಲ, ಇಟ್ಸ್ ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗನ್ಬಿಟ್ಟು ನನ್ನ ಸ್ಕಿಲ್ ತುಂಬ ಚೆನ್ನಾಗಿದೆ ಅಂತ ನಾನು ಏನು ಹೇಳ್ತಾ ಇಲ್ಲ. ನಾನು ಅಂಥ ಮೇಜರ್ ಆಫ್ ರೋಡಿಂಗ್ಸ್ ಎಲ್ಲ ಯಾವುದು ಮಾಡಿಲ್ಲ, ಎಲ್ಲ ಮಾಡ್ರೇಟ್ ಟ್ರಯಲಲ್ಲಿ ಮಾಡಿದ್ದೀನಿ. ಮಳೆ ಇಲ್ದಾಗ, ಲೈಟ್ ಮಳೆ ಇದ್ದಾಗ ಆ ಥರ. ಸೊ ಇದು ನಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೋದು. ಒಂದು ಸ್ವಲ್ಪ ಚಾಲೆಂಜ್ ಇರ್ಬೋದು ಅಂತ ಅನ್ಕೋತೀನಿ. ಚಾಲೆಂಜ್ ಇದ್ದರೆ ಒಳ್ಳೆಯದು. ನನಗೂ ಗಾಡಿ ಬಗ್ಗೆ ಗೊತ್ತಾಗುತ್ತೆ, ಗಾಡಿಗೆ ನಮ್ಮ ಬಗ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ಸ್ವಲ್ಪ ಆಫ್ ರೋಡ್ ಮಾಡಿರೋದು ಅಂದರೆ ನಾನು ಮತ್ತು ನಿಖಿಲ್ ಅವರು ಹಿಮಾಲಯನ್ ಇಟ್ಟಿದ್ದಾರೆ. ಸೊ ನಾನು ಯೂಶಲಿ ಲೈಕ್ ಆಫ್ ರೋಡಿಂಗ್ಸಲ್ಲೆಲ್ಲ ಲಾಸ್ಟಲ್ಲಿ ಇಡ್ತೀನಿ. ಬಿಕಾಸ್ ಯಾರಿಗಾರು ಪುಷ್ ಬೇಕಿದ್ರೆ ಅಥವಾ ಏನಾರು ಹೆಲ್ಪ್ ಬೇಕಿದ್ರೆ ಮಾಡ್ಬೋದು ಅಂತ. ಎಲ್ಲ ಹುಡುಗರು ಹೋಗ್ತಿದ್ರೆ ಹೋಗ್ಬಿಡ್ಲಿ, ನಾನು ಲಾಸ್ಟಲ್ಲಿ ಹೋಗ್ತೀನಿ. ಇನ್ನೊಂದೇನು ಅಂದರೆ ಹುಡುಗರು ಕಂಟೆಂಟ್ ಸಿಗುತ್ತೆ ಅಂತ. ನೋಡುಗರು ಎಷ್ಟು ಸಕ್ಕದಾಗಿ ಹೋಗ್ತಾ ಇದೆ ಗಾಡಿ, ಏನು ಪ್ರಾಬ್ಲಮ್ ಇಲ್ಲ. ಈಸಿಯಾಗಿ ನನ್ನ ಗಾಡಿ ಆನ್ ರೋಡಲ್ಲಿ ಹೆಂಗೆ ಓಡಿಸ್ತಾ ಇದ್ದೀನೋ ಹಂಗೆ ಕ್ಲೀನಾಗಿ ಹೋಗ್ತಾ ಇದ್ದೀನಿ. ನನಗೇನೋ ಲೈಕ್ ಆಫ್ ರೋಡಲ್ಲಿ ಇದ್ದೀನಿ ಏನೋ ಅಂತ ಫೀಲ್ ಆಗ್ತಾ ಇಲ್ಲ. ಓಕೆ, ಈಗ ಸಿಟ್ಟಿಂಗ್ ಪೋಸ್ಚರು, ಹ್ಯಾಂಡಲ್ ಪೋಸ್ಚರ್ ಇನ್ ಆಫ್ ರೋಡ್ ನೋಡೋಣ. ಸೊ ಸಿಟ್ಟಿಂಗ್ ಪೋಸ್ಚರ್ ಬಂದು ಕುಷನ್ ಚೆನ್ನಾಗಿರೋದ್ರಿಂದ ನಿಮಗೆ ಅಂಡುರಿ ಬರೋಲ್ಲ ಆ್ಯಂಡ್ ಕೈ ನೋವು ಬರೋಲ್ಲ, ಕೈ ನೋವು ಬರ್ತಾ ಇಲ್ಲ. ಅದು ಬಿಟ್ಟು ನಿಮಗೆ ನಿಂತ್ಕೊಂಡು ಓಡಿಸ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಲೈಕ್ ಇನ್ನು ಟ್ಯಾಂಕ್ ಸಣ್ಣ ಮಾಡಿದಿದ್ರೆ ಚೆನ್ನಾಗಿರೋದು. ಫಾರ್ ಎಕ್ಸಾಂಪಲ್ ಎಕ್ಸ್ಪಲ್ಸ್ ಟ್ಯಾಂಕ್ ಇದೆ ಗೊತ್ತಾ, ಆ ಥರ ಟ್ಯಾಂಕ್ ಮಾಡಿದರೆ ಚೆನ್ನಾಗಿರೋದು. ಬಟ್ ಆ ಥರ ಟ್ಯಾಂಕ್ ಮಾಡಿದ್ರೆ ಪಾಪ ಒಂದು ಫ್ಯೂಯಲ್ ಕೆಪಾಸಿಟಿ ಕೊಡೋಕ್ಕಾಗಲ್ಲ. ಸೊ ಡಿಸೈನರ್ ಏನು ಮಾಡೋಕ್ಕಾಗಲ್ಲ. ಅದು ಬಿಟ್ಟು ಇನ್ನೇನು, ABS ಅಲ್ಲಿ ಸ್ವಲ್ಪ ಕಿಕ್ ಆಗ್ತಾ ಇದೆ. ಲೈಕ್ ಅಂದರೆ ABS ಕಿಕ್ ಆಗಲ್ಲ, ಅದು ಬ್ರೇಕ್ ಹಿಡ್ದಿದ ತಕ್ಷಣ, ಬ್ಯಾಕ್ ಬ್ರೇಕ್ ಹಿಡಿದಿದ ತಕ್ಷಣ ಸ್ವಲ್ಪ ವೈಬ್ರೇಷನ್ ಫೀಲ್ ಆಗ್ತಾ ಇದೆ. ಬಟ್ ಅದು ಏನಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ. ನಂದು ಮೇ ಬಿ ಚೈನ್ ಲೂಸ್ ಆಗಿರ್ಬೋದು. ಚೈನ್ದು ಒಂದು ಸ್ವಲ್ಪ ಸೌಂಡ್ ಬರ್ತಾ ಇದೆ, ಅದು ಕಾಮನ್ನು. ನಾನು ಚೈನ್ ಟೈಟ್ ಮಾಡ್ಕೊಬಂದು, ಐ ಮೀನ್ ಲೈಕ್ ರಾಮನಗರಲ್ಲಿ ಚೈನ್ ಟೈಟ್ ಮಾಡಿಸಿದ್ದು, ಬೆಂಗಳೂರಲ್ಲಿ. ಅದಾಗಿ ನಾನು ದಾವಣಗೆರೆಗೆ ಬಂದು ದಾವಣಗೆರೆಯಿಂದ ಮಹಾರಾಷ್ಟ್ರವರೆಗೂ ಬಂದಿದ್ದೀವಿ. ಸೊ ಪರವಾಗಿಲ್ಲ, ಎಕ್ಸ್ಪೆಕ್ಟೆಡ್ ಚೈನ್ ಸೌಂಡ್. ಆಮೇಲೆ ಇನ್ನೇನು, ಓಡಿಸುವಾಗ ನಿಮಗೆ ವಿಂಡ್ಶೀಲ್ಡ್ ಆಗಲಿ ಕನ್ಸೋಲ್ ಆಗಲಿ ಕರೆಕ್ಟಾಗಿ ಪ್ಲೇಸ್ ಆಗಿದೆ ಅನಿಸುತ್ತೆ. ಆ್ಯಂಡ್ ಕೆಳಗಡೆ ಫುಟ್ ಪ್ಯಾಡ್ಸ್ ಹತ್ರ ನಿಮಗೆ ಸ್ಲಿಪ್ ಆಗಲ್ಲ. ಸೊ ಮೇನ್ ಥಿಂಗ್ ಇನ್ ದ ಆಫ್ ರೋಡ್ ಇಸ್ ಅದು ಸ್ಲಿಪ್ ಆಗಬಾರ್ದು. ಸ್ಲಿಪ್ ಆದರೆ ಮುಗೀತು, ಪಕ್ಕ ಆಯ್ಕೊಳೋದ ಕೆಲಸ. ಹುಡುಗರೆಲ್ಲ ನಿಧಾನಕ್ಕೆ ಹೋಯ್ತವ್ರೆ. ಈಗ ಒಂದು ರಾ ಸೌಂಡ್ ಕೇಳ್ರಿ, ಇಂಜಿನ್ದು ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಸೌಂಡ್ ಕೇಳೋದ್ಮೇಲೆ ಏನಾರು ಅನಿಸ್ತಾ? ನನಗಂತೂ ಏನು ಅನ್ನಿಸ್ತಾ ಇಲ್ಲ. ನಾನಂತೂ ಒಳ್ಳೆ ಆಫ್ ರೋಡಿಂಗ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡುವ. ಸೊ ಅವರೆಲ್ಲ ಹೋಗ್ಲಿ ಅಂತ ಕಾಯ್ತಿದ್ದೀನಿ. ಸ್ವಲ್ಪ ಏನಾದ್ರು ಲೈಕ್ ಸ್ವಲ್ಪ ಸ್ಪೀಡಾಗಿ ಹೋದರೆ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ನೋಡೋಕ್ಕೆ, ನೋಡೋಣ. ಓಕೆ, ಸ್ವಲ್ಪ ಕಳ್ಗಳು ಸಿಗಾಕೊಂಡಿದೆ. ಈಗ ನನ್ನ ಮುಂದೆ MT ಇದೆ. ಅವನು ಪಾಪ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಜೊತೆ ಟ್ರಿಪ್ಗೆ.
ಬೈಕ್ ಹತ್ತ ಇರ್ತಾನೆ ಮನಸ್ಸಲ್ಲಿ ಯಾರಿಗೂ ಬಂದಿದ್ದೀರೋನೆ ಆಫ್ ರೋಡಿಂಗ್ ಕರ್ಕೊಂಡು ಹೋಯ್ತಾರಲ್ಲ ಅದು ಇಂತಿಂಥ ಕಡೆಯಲ್ಲಿ ಅಂತ. ಆರಾಮಾಗಿ ಪಾಸ್ ಆಯಿತು. ಇಲ್ಲ ಸ್ಟ್ರಕ್ ಆಗುತ್ತೆ ಅಂದ್ಕೊಂಡೆ, ಬಟ್ ಅಂದರೆ ಅಂಥ ದೊಡ್ಡ ಕಲ್ಲೇನು ಇರಲಿಲ್ಲ, ಅಂಥ ದೊಡ್ಡ ಚಾಲೆಂಜಿಂಗ್ ಅಂತ ಏನಿರಲಿಲ್ಲ. ಬಟ್ ಓಕೆ ಇತ್ತು, ಸ್ಟಿಲ್ ಆರಾಮಾಗಿ ಪಾಸ್ ಆಯಿತು. ಸೊ ಇದು ಆ್ಯಕ್ಚುಲಿ ಮಹಾರಾಷ್ಟ್ರ ಗೋವಾ ಬಾರ್ಡರು. ಸೊ ಇಲ್ಲಿ ಗೋವಾ ಹುಡುಗರು ಕೂತಿದ್ದಾರೆ. ಅವರು ಕೇಳಿದ್ವಿ ಇನ್ನೂ ಏನೋ 9 ಕಿಲೋಮೀಟ್ರ್ ಇದೆಯಂತೆ. ಸೊ ಅಲ್ಲಿ ಫಸ್ಟಲ್ಲಿ ನಮಗೆ 9 ಕಿಲೋಮೀಟ್ರ್ ಅಂತ ಹೇಳಿದರು. ಸೊ ಇನ್ನೂ ಒಂದು ಆಫ್ ರೋಡಿಂಗ್ ಇದೆ, ಇನ್ನೂ 10 ಕಿಲೋಮೀಟ್ರ್ ಇದೆಯಂತೆ ಇದು ಟೋಟಲ್ಲು. ಸೊ ನಾವು ಇವಾಗ ಟೋಟಲ್ಲು 20 ಕಿಲೋಮೀಟ್ರ್ ಆಫ್ ರೋಡಿಂಗ್ ಮಾಡಿದ್ದೀವಿ. ಇನ್ನೂ ಎಷ್ಟು ಮಾಡಬೇಕು ನನಗಂತೂ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ. ಇಂಜಿನ್ಗಂತೂ ಇವತ್ತು ಒಳ್ಳೆ ಫುಲ್ ಕೆಲಸ. ಇಲ್ಲಿ ಆ್ಯಕ್ಚುಲಿ ಇದು ತುಂಬ ಸ್ಲಿಪ್ಪರಿ ಇದೆ ರೋಡು. ಸ್ವಲ್ಪ ರಿಸ್ಕ್ ಇದೆ ನಮಗಲ್ಲ, ಲೈಕ್ ಕ್ರೂಸರ್ಸ್ಗೆ. ಈ ಹೋಂಡಾ CB350 MT ಮತ್ತು ಟಿ ವಿ ಎಸ್ ಬಚಾವಾಗುತ್ತೆ. ಬಟ್ ಇದು ಎರಡು ಗಾಡಿ ಒಂದು ಸ್ವಲ್ಪ ಯೋಚನೆ ಮಾಡಬೇಕು, ಬಿಕಾಸ್ MT ಟೈರ್ಸ್ ಚೆನ್ನಾಗಿಲ್ಲ. ನಮ್ಮ ಅಣ್ಣಂದು ಹಿಂದೆ ಟೈರ್ ಹೋಗ್ಬಿಟ್ಟಿದೆ CB350. ಸೊ ನೋಡಬೇಕು. ಇದಂತೂ ಫುಲ್ಲು ಸ್ಲಿಪ್ಪರಿ ಇದೆ, ಪಕ್ಕ ಇವನು MT ಒಂದು ಸಿಗಾಕತ್ತಾನೆ ಇಲ್ಲಿ. ನಾನು ಹೇಳಿಲ್ವಾ? ಶರತ್ ಬೇಡ. ಆಗುತ್ತೆ ಆಯ್ತು. ಮೊಮೆಂಟಮ್ ಕೊಡು. ಹಾಂ ಕೊಡು, ಹೋಗು. ಬೇಡ ಸ್ಕಿಡ್ ಆಗುತ್ತೆ. ಇವಾಗ ಹತ್ಸು. ಇರು 1 ನಿಮಿಷ, ನಾನು ಬಂದೆ. ಏಯ್ ಆ್ಯಕ್ಚುಲಿ ನಾನು ಹೋಗ್ತಿರೋ ರೋಡು ಹೆವಿ ಸ್ಲಿಪ್ಪರಿ ಇದೆ ಅಂತ ಅವ್ರು ಆ ಕಡೆ ಹೋದರು. ಬಟ್ ಆ ಕಡೆ ಹೋಗೋದು ಕಷ್ಟ ಇತ್ತು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಸ್ವಲ್ಪ ಕೆಚ್ಚ ನೋಡೋಣ ಹೆಂಗಿದೆ ಪರ್ಫಾರ್ಮೆನ್ಸ್ ಅಂತ. ಅವಾಗಿಂತ ಸ್ವಲ್ಪ ಕೆಚ್ತಿದ್ದೀನಿ. ಚೆನ್ನಾಗಿದೆ. ಸ್ವಲ್ಪ ಹಾರ್ಡ್ ಫೀಲ್ ಆಗ್ತಿದೆ, ಬಟ್ ತುಂಬ ಹಾರ್ಡು ಅಲ್ಲ. ಇದು SD ಬಂದು ಬಾಟಮ್ ಎಂಡ್ ಟಾರ್ಕು. ಸೊ ಬಾಟಮ್ ಎಂಡ್ ಟಾರ್ಕ್ ತುಂಬ ಕಮ್ಮಿ ಇದೆ. ಸೊ ಸ್ವಲ್ಪ ಹಾರ್ಡೆಸ್ಟ್ ಫೀಲ್ ಆಗುತ್ತೆ ಇಂಜಿನಲ್ಲಿ. ಬಟ್ ಓಕೆ, ಇಂಜಿನ್ ಬಿಲ್ಡ್ ಮಾಡಿರೋ ವೇನೇ ಆ ಥರ ಇದೆ. ಸೊ ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ ಓಕೆ. ಬಾಟಮ್ ಎಂಡ್ ಟಾರ್ಕು ಕಮ್ಮಿ ಇರೋದ್ರಿಂದ ಇಂಜಿನ್ಗೆ ಆ್ಯಕ್ಚುಲಿ ಪ್ರೆಷರ್ ಬೀಳುತ್ತೆ ಸ್ವಲ್ಪ. ಬಟ್ ನಾವು ಪ್ರೆಷರ್ ಹಾಕಲಿಲ್ಲ ಅಂದರೆ ಇಂಥ ರೋಡ್ಗಳೆಲ್ಲ ಓಡಾಡೋಕ್ಕೆ ಆಗಲ್ಲ. ಸೊ ಇಟ್ಸ್ ಓಕೆ, ಫೈನ್. ಕಿರಿಕಿರಿ ಸೌಂಡ್ ಬರ್ತಾ ಇದೆಯಲ್ಲ, ಅದು ಬಂದು ನನ್ನ ಕೀದು ಒಂದು 2-3 ಕೀ ಇದೆ. ಸೊ ಅದ್ರದ್ದು ಒಂದು ಸ್ವಲ್ಪ ಸೌಂಡ್ ಬರ್ತಾ ಇದೆ. ಪ್ಲೀಸ್ ಟಾಲರೇಟ್ ಮಾಡ್ಕೊಳ್ಳಿ. ಓಕೆ, ಐ ಥಿಂಕ್ ಸಸ್ಪೆನ್ಷನ್ನು ಚೆನ್ನಾಗಿದೆ ಬ್ಯಾಕು. ಸೊ ನಾನಲ್ಲಿ ಎದುರಿಸಿದ್ದು ಇಳಿಸಿದ್ದು ನನಗೇನು ಫೀಲ್ ಆಗಲಿಲ್ಲ. ಸೊ ಬೇಕು ಅಂತ ಆ ಕಡೆ ಹೋಗ್ತಾ ಇದ್ದೀನಿ. ಓಕೆ, ಸಸ್ಪೆನ್ಷನ್ಸ್ ವೈಸ್ ಚೆನ್ನಾಗಿದೆ. ಬ್ರೇಕಿಂಗ್ ಸಿಸ್ಟಮ್ಮು ಆಫ್ ರೋಡಿಂಗಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾಗಿತ್ತು. ಅಂದರೆ ಲೈಕ್ ಬ್ರೇಕ್ ಹಿಡಿದ ತಕ್ಷಣ ಸ್ವಲ್ಪ ಫ್ರಂಟ್ ಬ್ರೇಕು ಸ್ಕಿಡ್ ಆಗೋ ಚಾನ್ಸಸ್ಗಳಿರುತ್ತೆ, ಬಿಕಾಸ್ ABS ಆಬ್ವಿಯಸ್ಲಿ ಆಫ್ ಆಗಿರುತ್ತಲ್ಲ. ಸೊ ಅದಕ್ಕೋಸ್ಕರ ಓಕೆ, ಆಫ್ ರೋಡಿಂಗಲ್ಲಿ ಸ್ಕಿಡ್ ಆಗೇ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಬಟ್ ಒಂದೊಂದು ಸತಿ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ಲೈಕ್ ನಾವು ಹ್ಯಾಂಡಲ್ ಮಾಡಬೇಕು. ನೋಡಿ, ಇವಾಗ ನನಗೆ ಸ್ಕಿಡ್ ಆಯಿತು. ನಾನು ಏನೂ ಬ್ರೇಕಿಂಗ್ ಹಿಡಿದಿಲ್ಲ, ಬಟ್ ಸ್ಕಿಡ್ ಆಯಿತು ಗಾಡಿ.
ಆಲ್ರೆಡಿ ಯು ಹ್ಯಾವ್ ಗಿವನ್ ಎ ಗ್ರೇಟ್ ಇಂಜಿನ್, ಬಟ್ ನೀವು ಸರ್ವಿಸ್ ಟೀಮ್ನ, ಸರ್ವಿಸ್ ಮೆಕ್ಯಾನಿಕ್, ಐ ಮೀನ್ ಲೈಕ್ ಸರ್ವಿಸ್ ಮಾಡೋರು, ಟೆಕ್ನಿಷಿಯನ್ಸು, ಲೈಕ್ ಅವ್ರು ಕುತ್ಕೊಳ್ಳೋ ಸೂಪರ್ವೈಸರ್ಸ್ನ ಅವ್ರನ್ನ ಇಂಪ್ರೂವ್ ಮಾಡಲೇಬೇಕು. ಸೊ ಬಿಕಾಸ್ ಅವ್ರಿಗೆ ತುಂಬ ವಿಷಯಗಳು ಗೊತ್ತಿಲ್ಲ. ನಾವು ಹೋಗಿ ಹೇಳಿಸ್ಕೊಂಡು ಮಾಡಬೇಕಾಗಿದೆ. ಸೊ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಅದು ಬಿಟ್ಟರೆ ಈ ಗಾಡಿ ವೈಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದೀರಾ. ಇದೇನು ಹೇಳೋಕ್ಕಿಲ್ಲ ಇದ್ರ ಮೇಲೆ. ಐ ಥಿಂಕ್ ಗಾಡಿ ಚೆನ್ನಾಗಿದೆ. ಗುರು ನಿಯರ್ಲಿ ಒಂದು 20-25 ಕಿಲೋಮೀಟ್ರು ಆಫ್ ರೋಡ್ ಮಾಡಿದ್ದೀವಿ ಇವತ್ತು. ಎಲ್ಲ ಗಾಡಿಗಳಿಗೂ ಕೆಲಸ ಇವತ್ತು ಫುಲ್ಲು. ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಆಂಬೋಲಿ ಘಾಟ್ಗೆ ಹೋಗ್ತಾ ಇರೋದು ಆ್ಯಕ್ಚುಲಿ. ನಮಗೆ ತಿಲಾರಿ ಮೇಲೆ ಇತ್ತು ಆಪ್ಷನ್ನು, ಬಟ್ ನಾವು ಆಫ್ ರೋಡ್ ಮಾಡೋಣ ಅಂದ್ಕೊಂಡು ಈ ರೋಡ್ ಚೂಸ್ ಮಾಡಿದ್ವಿ. ಇಲ್ಲಿ ಭಯಂಕರವಾಗಿ ಹೊಡಿತೀವಿ, ಅವಾಗಿಂದ ಹೊಡಿತೀವಿ. ಒಂದು 3 ಅವರ್ ಆಯಿತು ನಾವು ಸ್ಟಾರ್ಟ್ ಮಾಡಿ. ನಾನು ನಿಮ್ಗೆ ಕಟ್ ಮಾಡಿ ವೀಡಿಯೋಗೆ ಹಾಕ್ತಿರೋದು. ಬಟ್ 3 ಅವರ್ ಆಯಿತು ಹತ್ತತ್ರ. ಹೋಗ್ತಾನೇ ಇದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ನಮಗೂ ಗೊತ್ತಿಲ್ಲ. ಆದರೆ ಸಾಕಜ್ಜ ಮಾತ್ರ ತಿಂಡಿ ಹಾಕೊಂಡ್ಬಿಡು. ಫ್ರಂಟು ಟೆಲಿಸ್ಕೋಪಿಕ್ಕು, ರೇರು ಮೋನೋಶಾಕು ಸಕ್ಕದಾಗಿದೆ. ಕರೆಕ್ಟ್ ಟೈಮ್ಗೆ ಹಿಟ್ ಆಗುತ್ತೆ ಶಾಕ್ಸು. ಅದೇ ಇಂಪಾರ್ಟೆಂಟ್ ಆಫ್ ರೋಡಿಂಗಲ್ಲಿ. ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಆಮೇಲೆ ಇಂಥ ಗಾಡಿಗಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಗುರು. ಈ ಟರ್ನಿಂಗ್ ರೇಡಿಯಸ್ಸು, ವೇಟು ಇವೆಲ್ಲ ಮೇಂಟೈನ್ ಮಾಡ್ಕೋಬೇಕು. ಇವೆಲ್ಲ ಮ್ಯಾನೇಜ್ ಮಾಡಬೇಕು. ಸೊ ಒಂದೊಂದ್ಸತಿ ಹಿಂಸೆ ಅನಿಸುತ್ತೆ, ಒಂದೊಂದ್ಸತಿ ಖುಷಿ ಆಗುತ್ತೆ. ಓಡಿಸುವಾಗ ಥ್ರಿಲ್ ಸಿಗುವಾಗೆಲ್ಲ ಖುಷಿ ಆಗುತ್ತೆ, ಗಾಡಿ ಎತ್ತುವಾಗೆಲ್ಲ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಥ್ರಿಲ್ ಬೇಕು ಅಂದರೆ ಬಿಡಬೇಕು. ಅಣ್ಣ ಫಸ್ಟ್ ಟೈಮ್ ಅನ್ಸುತ್ತೆ ಆಫ್ ರೋಡ್ ಹೊಡಿತಾ ಇರೋದು ಮುಂದೆ. ಸೊ ಅವನಿಗಂತೂ ಎಲ್ಲ ಮುರಿದೋಗಿರುತ್ತೆ ಮೂಳೆಗಳೆಲ್ಲ. ಫುಲ್ ಸುಸ್ತಾಗಿರ್ತಾನೆ ಇವತ್ತು ನೈಟ್ ಅಷ್ಟೇ ಅವನು. ಬಟ್ ಹೋಂಡಾ CB350 ಸಕ್ಕದಾಗಿದೆ ಗುರು. ಓಡ್ಸೋಕ್ಕಾಗಲಿ, ಶಾಕ್ ಆಗಲಿ ಎಲ್ಲ ಸೂಪರಾಗಿ ಕೊಟ್ಟಿದ್ದಾನೆ ಗಾಡಿ. ಹೋಂಡಾ ಅವ್ನು ಮೊದಲೇ ಕೇಳಂಗಿಲ್ಲ, ಬಿಟ್ಟರೆ ಅವನ ಬಗ್ಗೆ ಮಾತಾಡೋಂಗೇ ಇಲ್ಲ. ಸ್ಟಿಲ್ ಸಕ್ಕದಾಗಿ ಕೊಟ್ಟಿದ್ದಾನೆ. ಟ್ರಾಕ್ಷನ್ ಕಂಟ್ರೋಲು ತುಂಬ ಹೆಲ್ಪ್ ಆಗುತ್ತೆ ಆಫ್ ರೋಡಿಂಗಲ್ಲಿ. ಬಿಕಾಸ್ ವೀಲ್ ಸ್ಪಿನ್ ಆಗಲ್ಲ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಗಿದ್ದರೆ. ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿ ನೀವು ಓಡಿಸ್ತೀನಿ, ಆಫ್ ರೋಡ್ ಮೋಡ್ ಹಾಕ್ಬಿಟ್ಟು ಓಡಿಸ್ತೀನಿ ಅಂದರೆ ಇನ್ನೂ ಸಕ್ಕದಾಗಿರುತ್ತೆ. ಒಳ್ಳೆ ಥ್ರಿಲ್ ಬರುತ್ತೆ ಗಾಡಿಗೆ. ಅದೊಂದು ಆಸಮ್ ಎಕ್ಸ್ಪೀರಿಯೆನ್ಸು. ನಾನೇನು ಟ್ರೈ ಮಾಡಿಲ್ಲ, ಬಟ್ ಲಾಸ್ಟ್ ಟೈಮ್ ಯಾವಾಗಲೋ ಒಂದ್ಸತಿ ಎಲ್ಲೋ ಟ್ರೈ ಮಾಡ್ದಂಗಿತ್ತು. ಇಲ್ಲೇನು ಟ್ರೈ ಮಾಡಿಲ್ಲ, ಬಿಕಾಸ್ ಇನ್ನೂ ನಾನು 10 ದಿನ ಮಹಾರಾಷ್ಟ್ರದಲ್ಲಿದ್ದು ರೈಡ್ ಮುಗಿಸ್ಕೊಂಡು ಹೋಗಬೇಕು. ಸೊ ಸೇಫಾಗಿ ಹೋಗೋಣ ಅಂತ. ಕರ್ನಾಟಕದಲ್ಲಿ ಏನು ಬೇಕಾದರೂ ಮಾಡ್ಕೊಡ್ತಾರೆ. ಔಟ್ಸೈಡ್ ಬಂದು ಏನಾರು ಆಟ ಆಡ್ತೀನಿ ಅಂದರೆ ಸ್ವಲ್ಪ ಕಷ್ಟ. ಸೊ ಫೈನಲಿ ಐ ಮೀನ್ ಲೈಕ್ ಅರೌಂಡ್ ನಾವು ಒಂದು 30 ಕಿಲೋಮೀಟ್ರ್ ಆಫ್ ರೋಡ್ ಮಾಡಿದ್ವಿ ಇವಾಗ. ಸಕ್ಕದಾಗಿದೆ ಎಕ್ಸ್ಪೀರಿಯೆನ್ಸು. ಮ್ಯಾಪಲ್ಲಿ ಇನ್ನೊಂದು 2 ಕಿಲೋಮೀಟರ್ಸ್ ಅಷ್ಟೇ ತೋರಿಸ್ತಾ ಇರೋದು. ಅದಾದಮೇಲೆ ಆನ್ ರೋಡ್ ತೋರಿಸ್ತಾ ಇದೆ. ಸೊ ಫೈನಲಿ ನಾವು ರೋಡ್ ಟಚ್ ಆಗಿ ಖುಷಿಯ ವಿಚಾರ. ಗುರು ಒಂದು ದಿನಕ್ಕೆ 30 ಕಿಲೋಮೀಟ್ರ್ ಈ ಥರ ರೋಡಲ್ಲಿ ಹೊಡೆದಿದ್ದೀವಿ ಅಂದರೆ ಅದು ನಾವು ಬೆಂಗಳೂರಿಂದ ಬಂದು ಮಹಾರಾಷ್ಟ್ರ ಅರೌಂಡ್ ಅಲ್ಲೇ 600 ಕಿಲೋಮೀಟರ್ಸ್ ಹೊಡೆದಿದ್ದೀವಿ. ಅದೇ ಟಯರ್ಡ್ ಆಗಿರುತ್ತೆ. ಈ 30 ಕಿಲೋಮೀಟ್ರ್ ಹೊಡೆಯೋಕ್ಕೆ ಹರಿದೋಯ್ತು ಗುರು, ನಿಜವಾಗ್ಲೂ ಹೇಳ್ತೀನಿ. ಸೊ ಗಾಡಿ ರಿವ್ಯೂ ಅಂತ ಬಂದರೆ ಸೂಪರಾಗಿದೆ ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸು. ಅದೇ ಹೇಳೋದ್ನಲ್ಲ, ಸಣ್ಣ ಪುಟ್ಟ ಇಂಪ್ರೂವ್ಮೆಂಟ್ಸ್ ಆಗಬೇಕು. ಬಟ್ ನಾವು ಈ ಗಾಡಿ ತೊಗೊಬಿಟ್ಟಿದ್ದೀವಿ, ನಾವೇನು ಮಾಡೋಕ್ಕಾಗಲ್ಲ.
ಬಟ್ ನೆಕ್ಸ್ಟ್ ಬರೋರಿಗೆ ಯೂಸ್ ಆಗಲಿ. ಹ್ಯಾಂಡ್ ಸ್ವಲ್ಪ ಚಿಕ್ಕದು ಮಾಡಿ ನಿಂತ್ಕೊಂಡು ಓಡ್ಸೋಕ್ಕೆ ಈಸಿ ಆಗುತ್ತೆ. ಅಷ್ಟೇ. ಥ್ಯಾಂಕ್ ಯು ಗೈಸ್.